ದುರಂತ ನಡೆದ ಸ್ಥಳದ ಬಳಿಕ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಗಾಯಾಳುಗಳನ್ನ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಈಗ ಪ್ರಹ್ಲಾದ್ ಜೋಶಿಗೆ ಬಿಜೆಪಿ ಶಾಸಕ ಅಮೃತ್ ದೇಸಾಯಿ ಕೂಡ ಸಾಥ್ ನೀಡಿದ್ದಾರೆ. ಇಬ್ಬರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಗಾಯಾಳುಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಅಲ್ಲಿ ಸಾಂತ್ವನವನ್ನು ಅವರಿಗೆ ಹೇಳಿದ್ದಾರೆ. ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ಲೈವ್ ಇದ್ದಾರೆ. ದತ್ತಾತ್ರೇಯ, ಈಗ ಒಂದು ಕಡೆ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ, ಮತ್ತೊಂದು ಕಡೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇದುವರೆಗೆ ಬಹುಶಃ 60ಕ್ಕಿಂತ ಹೆಚ್ಚಿನ ಜನರನ್ನ ಅಲ್ಲಿ ರಕ್ಷಿಸಿ ಕರ್ಕೊಂಡ್ಬಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಿ. ಎಷ್ಟು ಜನ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ, ಏನ್ ಡೀಟೇಲ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ನಿಜಕ್ಕೂ 60 ಜನರನ್ನ ಈಗಾಗಲೇ ಏನು ಅಂತಂದ್ರೆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥವ್ರನ್ನ ರೆಸ್ಕ್ಯೂ ಮಾಡಲಾಗಿದೆ. ಅದರಲ್ಲಿ ಏನಂತಂದ್ರೆ ಸುಮಾರು 47 ಜನರನ್ನ ಈ ಜಿಲ್ಲಾಸ್ಪತ್ರೆ ಅಂದ್ರೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಕರ್ತರಲಾಗಿದೆ. ಅದರಲ್ಲೂ ಏನಂತಂದ್ರೆ 47 ಜನರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದರಲ್ಲೂ ಸುಮಾರು 7 ರಿಂದ 8 ಜನರ ಸ್ಥಿತಿ ಗಂಭೀರವಾಗಿದೆ. ಯಾಕಂತಂದ್ರೆ ಸುಮಾರು 13 ಮತ್ತು 15 ಗಂಟೆಗಳಿಂದ ನಿರಂತರವಾಗಿ ಕಟ್ಟಡದ ಅವಶೇಷಗಳ ಅಡಿ ಇದ್ದು ಏನು ಅಂತಂದ್ರೆ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಬಂದಿರೋದು. ಸಹಜವಾಗಿ ಅವರಿಗೆ ಸಾಕಷ್ಟು ಗಾಬರಿಯಾಗಿದೆ, ಭಯ ಕೂಡ ಆಗಿತ್ತು. ಹೀಗಾಗಿ ಅವ್ರಿಗೂ ಕೂಡ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಸ್ಥಿತಿ ಗಂಭೀರ ಆಗಿದ್ರೆ, ಇನ್ನು ಗಂಭೀರ ಸ್ವರೂಪದ ಗಾಯಗಳಾಗಿರೋರು ಕೂಡ ಸ್ವಲ್ಪ ಅವ್ರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ. ಯಾಕಂತಂದ್ರೆ ತಲೆ ಭಾಗದಲ್ಲಿ ಆಗಿರ್ಬೋದು, ಇನ್ನಿತರ ಹೊಟ್ಟೆ ಭಾಗದಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗಾಯಗಳಾಗಿದೆ. ಅದರಲ್ಲೂ ಕೂಡ ಈಗ ಇಲ್ಲಿನ ಆಸ್ಪತ್ರೆ ವೈದ್ಯರು ಗುರುತು ಮಾಡಿರೋ ಪ್ರಕಾರ ಸುಮಾರು 7 ರಿಂದ 8 ಜನರು ಗಂಭೀರ ಪ್ರಮಾಣದ ಗಾಯಗಳನ್ನು ಒಳಗೊಂಡು ಏನು ಅಂತಂದ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರನ್ನ ಈಗಾಗಲೇ ಏನು ಅಂತಂದ್ರೆ ಸೂಕ್ತವಾದಂತ ಚಿಕಿತ್ಸೆ ನೀಡುವಂತಗೋಸ್ಕರ DHO ಕೂಡ ಈಗಾಗಲೇ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಅದೇ ಪ್ರಕಾರವಾಗಿ ಏನು ಅಂತಂದ್ರೆ 7-8 ಜನರನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಉಳಿದಂತೆ ಏನು ಅಂತಂದ್ರೆ ಸುಮಾರು 40ಕ್ಕಿಂತ ಹೆಚ್ಚು ಗಾಯಾಳುಗಳನ್ನು ಕೂಡ ಈಗಾಗಲೇ ವಿವಿಧ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿ ಆಯಾ ತರದ ಸ್ಪೆಷಲೈಸಿಸ್ಟ್ ಡಾಕ್ಟರ್ಗಳನ್ನ ಕರೆತಂದು ಚಿಕಿತ್ಸೆಯನ್ನ ನೀಡಲಾಗ್ತದೆ. ಆರ್ಥೋಪೆಡಿಕ್ ಆಗಿರ್ಬೋದು, ಇನ್ನಿತರ ಡಾಕ್ಟರ್ಸ್ ಗಳನ್ನ ಕರೆತಂದು ಚಿಕಿತ್ಸೆ ನೀಡಲಾಗ್ತದೆ. ಇಲ್ಲಿವರೆಗೂ ಏನಂತಂದ್ರೆ ದುರಂತದಲ್ಲಿ ಸುಮಾರು 5 ಜನರು ಮೃತಪಟ್ಟಿರುವಂತದ್ದು. ಈಗಾಗಲೇ ಅವ್ರನ್ನು ಕೂಡ ಮರಣೋತ್ತರ ಪರೀಕ್ಷೆ ಮಾಡಬೇಕು ಮತ್ತು ಇನ್ನಿತರ ಏನು ಅವರ ಕೆಲಸಗಳಿದಾವೆ, ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ಶವಗಳನ್ನ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕಾರ್ಯಗಳು ಕೂಡ ಇನ್ನಷ್ಟೇ ಆಗಬೇಕಾಗಿದೆ. ಆದ್ರೆ ಇಲ್ಲಿವರೆಗೂ 5 ಜನರು ಮೃತಪಟ್ಟಿರೋದ್ರಿಂದ ಇನ್ನೂ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಆಗುತ್ತಾ ಅಥವಾ ಇಷ್ಟಕ್ಕೆ ರಿಸ್ಟ್ರಿಕ್ಷನ್ ಆಗುತ್ತಾ ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಮರಣೋತ್ತರ ಪರೀಕ್ಷೆ ಆರಂಭ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿನ ವೈದ್ಯರು ಹೇಳಿರುವಂತದ್ದು. ಹೀಗಾಗಿ ಕುಟುಂಬಸ್ಥರು ಕೂಡ ಈಗಾಗಲೇ ಏನು ಅಂತಂದ್ರೆ ತಮ್ಮ ಏನು ಸಂಬಂಧಿಕರಾಗಿರ್ಬೋದು, ತಮ್ಮ ಮನೆಯವರ ಶವಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಕುಟುಂಬಸ್ಥರು ಕೂಡ ಬೆಳಿಗ್ಗೆಯಿಂದನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಆಸ್ಪತ್ರೆ ವೈದ್ಯರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಕುಟುಂಬಸ್ಥರಿಗೆ ಏನು ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿ ಶವಗಳನ್ನ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಕುಟುಂಬಸ್ಥರ ಆಗ್ರಹ. ಆದ್ರೆ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಇರ್ತಕ್ಕಂಥ ಆಸ್ಪತ್ರೆಯ ವೈದ್ಯರ ಫೆಸಿಲಿಟೀಸ್ ಆಧಾರದ ಮೇಲೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗಿ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಜಿಲ್ಲಾಡಳಿತದ ಮನವಿ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದೇ ಒಂದು ಡೆಡ್ ಬಾಡಿಯನ್ನು ಕೂಡ ಏನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿಲ್ಲ. ಹೀಗಾಗಿ ಸಹಜವಾಗಿ ಇಲ್ಲಿನ ಕುಟುಂಬಸ್ಥರು ಕೂಡ ಬೆಳಗ್ಗೆಯಿಂದನೇ ಕಾಯ್ತಾ ಇದ್ದಾರೆ. ಯಾವಾಗ ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನು ಕೊಟ್ಬಿಡಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಅಮರ್ ಪ್ರಸಾದ್.